ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಹೈ ಪ್ರೋಟೀನ್ ಡಿನ್ನರ್ ರೆಸಿಪಿ, ಹಾಗೆ ನಾನಿಲ್ಲಿ ಬ್ರಾಹ್ಮಿ ಲೀವ್ಸು ಮತ್ತು ಗೊಂಗೂರವನ್ನು ತಗೊಂಡಿದ್ದೀನಿ. ಇದರ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ತಗೊಂಡಿದ್ದೀನಿ. ಸೊ ಇದೆಲ್ಲವನ್ನು ತಗೊಂಡು ಪ್ಲೇಟನ್ನು ರೆಡಿ ಮಾಡಿಕೊಂಡು ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನೊಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಂಡ ನಂತರ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು 2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆಯಲ್ಲಿ ನೀಟಾಗಿ ಇದು ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾವಾಗೂ. ಮತ್ತು ಈ ಗೊಂಗೂರ ಮತ್ತು ಬ್ರಾಹ್ಮಿ ಎಲ್ಲ ತುಂಬ ಬ್ರೈನ್ಗೆ, ಡೈಜೆಷನ್ಗೆ, ಕೂದಲು ಬೆಳೆಯೋದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಆದಷ್ಟು ನಿಮ್ಮ ಫುಡ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ಸಾಸಿವೆ, ಒಂದು 10 ಪೆಪ್ಪರು, ಹಾಗೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಒಂದು 10 ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಾರಂ ಬ್ರಾಹ್ಮಿಯನ್ನು ತಗೊಂಡಿದ್ದೀನಿ. ಯೂಶಲಿ ನಾಟಿ ಬ್ರಾಹ್ಮಿ ಸಿಗುತ್ತೆ, ಆ ಲೀವ್ಸು ತುಂಬ ಚಿಕ್ಕದಿರುತ್ತೆ. ಸೊ ಯಾವುದೇ ಲೀವ್ ಸಿಗಲಿ, ಫಾರಂ ಆಗಲಿ ನಾಟಿ ಆಗಲಿ, ಅದ್ರ ಬೆನಿಫಿಟ್ಸ್ ಅಂತೂ ಲೈಟಾಗಿ ಕಮ್ಮಿ ಇರ್ಬೋದು, ಬಟ್ ಬೆನಿಫಿಟ್ಸ್ ಅಂತೂ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ನಿಮಗೆ ಸಿಕ್ಕಿದಾಗ ಇವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ಬ್ರಾಹ್ಮಿ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಗೊಂಗೂರ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹುಣಸೆಹಣ್ಣು ಅಥವಾ ಟೊಮೆಟೊವನ್ನು ಬಳಸ್ತಾ ಇಲ್ಲ. ಯಾಕೆ ಅಂದರೆ ಗೊಂಗೂರ ಇದೆ ಅಲ್ಲ, ಅದೇ ಸ್ವಲ್ಪ ಹುಳಿ ಬರುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಟೊಮೆಟೊ, ಹುಣಸೆಹಣ್ಣು ಬಳಸದೆ ಗೊಂಗೂರ ಮತ್ತು ಬ್ರಾಹ್ಮಿಯನ್ನು ಹಾಕ್ಕೊಂಡು ಚಟ್ನಿಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹುಳಿಗೆ ನಾವಿಲ್ಲಿ ಗೊಂಗೂರ ಸೊಪ್ಪನ್ನು ಹಾಕ್ಕೊಂಡಿದ್ದೀವಲ್ಲ, ಸೊ ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಇನ್ನೂ ಒಳ್ಳೆ ಹೆಲ್ತಿ ಕೂಡ ಅಲ್ವಾ. ಹಾಗಾಗಿ ನೋಡಿ, ಎಲ್ಲ ಬಾಡಿದೆ, ಹೆಚ್ಚು ಕಮ್ಮಿ ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಬಾಡಿದೆ. ಗೊಂಗೂರ ಎಲ್ಲ ಬಾಡಿದಾಗ ಈ ರೀತಿ ಬ್ಲ್ಯಾಕ್ ಥರ ಆಗುತ್ತೆ. ಬ್ರಾಹ್ಮಿ ಮಾಮೂಲಿ ಗ್ರೀನ್ ಕಲರ್ ಇರುತ್ತೆ, ಬಾಡುತ್ತೆ. ಸೊ ಇದಕ್ಕೆ ಒಂದು 2 ಸ್ಪೂನಷ್ಟು ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಆರೋದಕ್ಕೆ ಬಿಡಿ. ನೋಡಿ ಈಗೆಲ್ಲ ಆರಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆದಷ್ಟು ಈ ರೀತಿ ಚೆಂದ ಫೈನ್ ಪೇಸ್ಟ್ ಥರನೇ ಮಾಡ್ಕೊಳ್ಳಿ. ತರಿ ಇದ್ದರೆ ಮಕ್ಕಳೆಲ್ಲ ತಿನ್ನಲ್ಲ ಅಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆಗೆ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ನಾವು ಉಪ್ಪು ಸ್ಟಾರ್ಟಿಂಗ್ ಹಾಕಿರಲ್ಲ, ಈಗ ಹಾಕಬೇಕು. ಹಾಗೆ ಮಿಕ್ಸರ್ ಜಾರ್ನು ಕೂಡ ಸ್ವಲ್ಪ ನೀರಲ್ಲಿ ರಿನ್ಸ್ ಮಾಡಿ ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೋಬೇಡಿ, ಸ್ವಲ್ಪ ರಿನ್ಸ್ ಮಾಡಿ ಮಿಕ್ಸರ್ ಜಾರಲ್ಲಿರೋ ಅಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಆಯಿತು, ಬ್ರಾಹ್ಮಿ ಚಟ್ನಿ ರೆಡಿ ಆಗುತ್ತೆ. ನೀವು ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು 1 ವೀಕ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಕೂಡ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಈವನ್ಲಿ ನೀವು ಏನಾದರೂ ಸ್ಯಾಂಡ್ವಿಚ್ ಮಾಡಿದಾಗ ಕೂಡ ಇದಕ್ಕೆ ಸ್ವಲ್ಪ ಕರ್ಡನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಚಟ್ನಿಯಾಗೂ ಇರುತ್ತೆ. ಸೊ ನಾವೆಲ್ಲವನ್ನೂ ಹಾಕಿದ್ದೀವಿ, ಚಟ್ನಿಗೆ ಏನೇನು ಬೇಕೋ ಅದ್ರ ಜೊತೆಗೆ ಬ್ರಾಹ್ಮಿ ಮತ್ತು ಗೊಂಗೂರವನ್ನು ಹಾಕ್ಕೊಂಡಿದ್ದೀವಿ. ಸೊ ಇದನ್ನ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ಈಗ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಹೈ ಪ್ರೋಟೀನ್ ಡಿನ್ನರ್ ಇರಬೇಕು ಅಂದರೆ ಅದರಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಹಾಗೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಸೊ ಇವೆಲ್ಲವೂ ಇದ್ದರೆ ಕೂಡ ನಿಮಗೆ ಒಂದು ಹೆಲ್ತಿ ಡಿನ್ನರ್ ರೆಸಿಪಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಚಪಾತಿ ಹಾಗೆ ಪನ್ನೀರನ್ನು ಮಾಡ್ಕೊಂಡಿದ್ದೀನಿ. ಚಪಾತಿ ಕಾರ್ಬೋಹೈಡ್ರೇಟ್ಸ್ಗೆ ಹಾಗೆ ಪ್ರೋಟೀನ್ಗೆ ಪನ್ನೀರನ್ನು ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.